ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿರುವಂತಹ ವಿಚಾರ ಈಗ 2 ದಿನ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ. ನಿನ್ನೆ ಸಂಜೆ ಬಂಧನ ಆಯಿತು, ಮಧ್ಯರಾತ್ರಿಯೇ ಜಡ್ಜ್ ಎದುರು ಹಾಜರುಪಡಿಸಲಾಯಿತು. 1 ವಾರ ಕಸ್ಟಡಿಗೆ ಪೊಲೀಸರು ಮನವಿ ಮಾಡಿದ್ರು ಒಪ್ಪಿಸಿ ಅಂತ. ಆದರೆ ವಿಚಾರಣೆ ನಡೆಸಿ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಜಡ್ಜ್ ಆದೇಶವನ್ನು ಕೊಟ್ಟಿದ್ದಾರೆ. ಪೊಲೀಸರು ಬಂಧಿಸಿದ ಬಳಿಕ ಶಾಸಕ ಮುನಿರತ್ನ ಫುಲ್ ಸೈಲೆಂಟ್ ಆಗಿದ್ರು. ವಿಚಾರಣೆ ವೇಳೆ ಮಾತನಾಡದೆ ಮೌನವಾಗಿದ್ದಂತ ಮುನಿರತ್ನ ಕಾಕಿ ಪ್ರಶ್ನೆಗೆ ನಾನೇನು ಮಾಡಿಲ್ಲ, ಷಡ್ಯಂತ್ರ ಇದು, ರಾಜಕೀಯವಾಗಿ ನನ್ನನ್ನು ಸಿಲುಕಿಸಿದ್ದಾರೆ ಅಂತ ಉತ್ತರ ಕೊಟ್ಟರು. ಇನ್ನು ಜೀಪ್ನಲ್ಲಿ ಹೋಗುವಾಗಲೂ ಕೂಡ ಮೌನಕ್ಕೆ ಶರಣಾಗಿದ್ದರು ಮುನಿರತ್ನ. ಜಡ್ಜ್ ಮುಂದೆಯೂ ಕೂಡ ಸುಳ್ಳು ಆರೋಪ ಮಾಡಿದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದು ನನ್ನ ವಿರುದ್ಧ ಬಂದಿರುವಂಥ ಸುಳ್ಳು ಆರೋಪ. ಠಾಣೆಗೆ ಬಂದಾಗಲೂ ಕೂಡ ಮೌನ, ನಿದ್ರೆ ಮಾಡದೆ ಗಾಢ ಯೋಚನೆಗೆ ಜಾರಿದ್ದಂಥ ಶಾಸಕ ಮುನಿರತ್ನ. ವಿಚಾರಣೆಗೆ ಕರೆದಿದ್ರೆ ನಾನೇ ಹೋಗ್ತಿದ್ದೆ ಅಂತ ಕೂಡ ನ್ಯಾಯಾಧೀಶರ ಮುಂದೆ ಮುನಿರತ್ನ ಹೇಳಿದ್ರು ಅಂತ ಗೊತ್ತಾಗಿದೆ. ಯಾವುದೇ ನೋಟಿಸನ್ನು ಕೊಡದೆ ನೇರವಾಗಿ ನನ್ನನ್ನು ಬಂಧಿಸಲಾಯಿತು, ಇದು ಪ್ಯೂರ್ ರಾಜಕೀಯ ಅಂತ ನ್ಯಾಯಾಧೀಶರ ಮುಂದೆ ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಮುನಿರತ್ನ ಆರೋಪ, ತಿರುಪತಿಗೆ ಹೋಗ್ತಾ ಇದ್ದೆ, ಈ ಸಂದರ್ಭದಲ್ಲಿ ನನ್ನನ್ನು ಯಾವುದೇ ನೋಟಿಸ್ ಇಲ್ಲದೆ, ಯಾವುದೇ ಸೂಚನೆ ಕೊಡದೆ ಇವರು ಬಂಧಿಸಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹರ್ನಿಯ ಸಮಸ್ಯೆ ಕೂಡ ಇರೋದಾಗಿ ಮುನಿರತ್ನ ಹೇಳಿದ್ದಾರೆ. ತಿರುಪತಿಗೆ ಹೊರಟಿದ್ದವನನ್ನು ಬಂಧಿಸಿ ಕರೆತಂದಿದ್ದಾರೆ. ನ್ಯಾಯಾಧೀಶರ ಮುಂದೆ ಹೇಳಿಕೊಂಡಿದ್ದಾರೆ ಮುನಿರತ್ನ. ನಿತ್ಯ ಮೆಡಿಕಲ್ ಚೆಕಪ್ ಮಾಡಿಸಲು ಜಡ್ಜ್ ಕೂಡ ಸೂಚನೆ ಕೊಟ್ಟರು. ಒಂದಷ್ಟು ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಮುನಿರತ್ನ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ, ಜಾತಿ ವಿಚಾರವನ್ನು ತಂದಿದ್ದಾರೆ ಅನ್ನೋದು ಈಗ ಆರೋಪ. ಅವರದ್ದು ಅಂತ ಹೇಳಲಾಗಿರುವಂಥ ಆಡಿಯೋದಲ್ಲಿ ಅದು ಇನ್ನೂ ಕೂಡ FSLಗೆ ಹೋಗಿ ಮುನಿರತ್ನ ಅವರೇ ಮಾತನಾಡಿದ್ದ ಏನು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಕ್ರಾಸ್ ಚೆಕ್ ಆಗುತ್ತೆ. ಹಾಗೆ ಮುನಿರತ್ನ ಅವರ ಆಡಿಯೋ ಸ್ಯಾಂಪಲನ್ನು ಕೂಡ ಈಗ ಅವರ ಹತ್ರ ಮಾತನಾಡಿಸಿ ಅವರ ಆಡಿಯೋ ಸ್ಯಾಂಪಲನ್ನು ಅದನ್ನು ಕೂಡ FSLಗೆ ಕಳಿಸ್ತಾರೆ. ಈ ಆಡಿಯೋದಲ್ಲಿರುವಂಥ ಧ್ವನಿ, ಅವರ ಒರಿಜಿನಲ್ ಧ್ವನಿ, ಇದೆರಡನ್ನೂ ಕೂಡ ಟ್ಯಾಲಿ ಮಾಡಲಾಗುತ್ತೆ. ಇದು ಟೆಕ್ನಿಕಲಿ ಹೇಗೆ ಚೆಕ್ ಮಾಡಬೇಕೆಲ್ಲ ನೋಡಿ ಅವ್ರದ್ದೇ ವಾಯ್ಸ್ ಅಂತ ಆದಾಗ ಅವರು ಮಾತನಾಡಿರುವಂಥದ್ದು ಪ್ರೂವ್ ಆಗುತ್ತೆ. ಹಾಗಾದ್ರೆ ಈ ಆಡಿಯೋದಲ್ಲಿ ಏನಿದೆ, ಮುನಿರತ್ನ ಅವರದ್ದು ಅಂತ ಹೇಳಲಾಗ್ತಿರುವಂಥ ಆಡಿಯೋದಲ್ಲಿ ಏನಿದೆ ಕೇಳೋಣ. ಅಥವಾ ನೀನು ನನ್ನ ಮನೆಯವ್ರನ್ನ ಬೇರೆ ಬೇರೆಯವ್ರು ಅಲ್ಲೋ ಬೇರೆ ಬೇರೆ ಅಲ್ಲೋ ಬೇರೆ ಬೇರೆ ಅಲ್ಲೋ ಒಬ್ಬ ಗೌಡ ಆಗಿ ಸಾಕ್ತೀಯ. 5 ವರ್ಷ MLA ಕಣೋ, ಅಲಾಂಕೂರ್ ನನ್ನ ಮಗನೇ, ನೀನಲ್ಲೋ ಬಿಡ್ತೀನಿ ನೀನು ಅಷ್ಟು ಸುಲಭವಾಗಿ. ಇದಲ್ಲದಿದ್ರೆ ಇಂಥ 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಏನಾಗತ್ತೋ 5 ವರ್ಷ ಆಗತ್ತೇನೋ, ತಪ್ಪಿಸ್ಕೊಂಡು ಸುತ್ತೀಯ, ಮಾತಾಡಿ ಅದನ್ನ ತಂದ್ಕೊಡು. ಮನೇಲಿ ತಿಂತಾಟೆ ಬೈಬಿಡ ದಯವಿಟ್ಟು ತಿಂತಾಟೆ ನಾವು ಬರೀ ದುಡ್ಡೆಲ್ಲ ಇಲ್ಲ, ನಾನು ದುಡ್ಡು ತಾಮನ್ ಕೊಡ್ತೀನಿ. ಅರ್ಥ ಆಯ್ತಾ? ಮಾತಾಡಿ ತಗೊಂಬರ ನಡಿ ನಡಿ ನಡಿಯೋದು ಕೊಡ್ತೇನೆ.